ಮೊದಲನೇದಾಗಿ ನನಗೆ ತುಂಬ ಹೆಮ್ಮೆ ಇದೆ ಈ ಟೀಮಲ್ಲಿ ಒಂದು ಪಾರ್ಟ್ ಆಗೋಕ್ಕೆ. ಯಾಕಂದರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡು, ಆಲ್ರೆಡಿ ಸಕ್ಸಸ್ಫುಲ್ ಫ್ರ್ಯಾಂಚೈಸಿ. ನಾನು ಮತ್ತು ಗುಂಡ ಇಡೀ ಕರ್ನಾಟಕದ ಜನತೆಗೆ ಗೊತ್ತು, ಅಪ್ರಿಷಿಯೇಟ್ ಮಾಡಿದ್ದಾರೆ, ಅದನ್ನು ಬ್ಲೆಸ್ ಮಾಡಿದ್ದಾರೆ. ಸೊ ಅಂಥ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಆ್ಯಂಡ್ ಲಕ್ಕಿ ಕೂಡ. ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ, ತುಂಬ ಸಹಜವಾಗಿ ಇರುವಂಥ ಪಾತ್ರ. ಸೊ ಆ್ಯಕ್ಟಿಂಗ್ ಮಾಡುವಾಗ ಗುಂಡನ ಜೊತೆ ಅಳು ನಿಜವಾಗ್ಲೂ ಬರ್ತಾಯಿತ್ತು, ನಗು ನಿಜವಾಗ್ಲೂ ಆಗ್ತಾಯಿತ್ತು, ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾಯಿತ್ತು. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕು. ಬಾಳೆಹೊನ್ನೂರು ಸಾಕಷ್ಟು ಲೊಕೇಶನಲ್ಲಿ ಶೂಟ್ ಮಾಡ್ತಾಯಿದ್ವಿ. ನೇಚರ್ ತುಂಬ ಕೆಲಸ ಕೊಡ್ತಾಯಿತ್ತು, ಚಾಲೆಂಜಸ್ ಕೊಡ್ತಾಯಿತ್ತು, ಮಳೆ ಬರೋದು, ಶೂಟಿಂಗ್ ಇದಾಗೋದು. ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು. 2-3 ದಿನ ಎಕ್ಸ್ಟ್ರಾ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಸಿಕ್ಕಾಪಟ್ಟೆ ಮಳೆಯಲ್ಲಿ ಗಾಳಿ, ಅಂಥ ಟೈಮಲ್ಲಿ ನಮಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರಲಿಲ್ಲ. ಬಟ್ ಟೈಮ್ ಇರಲಿಲ್ಲ, ಲೊಕೇಶನ್ನು, ಅದು ಏನೂ ಕೇರ್ ಮಾಡದೆ ಮತ್ತೆ ಇನ್ನೊಂದು ದಿನ ಆದರೂ ಪರವಾಗಿಲ್ಲ, ನಾವು ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ. ತನ್ವಿಕ್ ಯಂಗ್ಸ್ಟರ್, ವೆರಿ ಟ್ಯಾಲೆಂಟೆಡ್. ಸುಮ್ಮನೆ ಇದು ನೋಡಿದ್ರು ಕ್ಯಾಮ್ರಾ ಥರ ನೋಡ್ತಾ ಇರ್ತಾರೆ ಮರ ಗಿಡಗಳನ್ನ, ಯಾವಾಗಲೂ ಅದೇ ಗುಂಗಲ್ಲಿರ್ತಾರೆ. ಈಸ್ ವೆರಿ ಪ್ರೊಫೆಷ್ನಲ್. ಆ್ಯಂಡ್ ಬಂಟಿ, ನಮ್ಮ ಬಂಟಿನ ಟ್ರೈನ್ ಮಾಡಿದವ್ರಾಗ್ಬೋದು, ಮೇಡಮ್ ಆಗ್ಬೋದು, ಆ್ಯಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು, ಚಿಕ್ಕ ಹುಡುಗನ ಥರ ಟ್ರೀಟ್ ಮಾಡ್ತಾರೆ ಅವರು. ಬಂಟಿ ಎಲ್ಲೋ ನೋಡಿದ್ರೆ ಬಂಟಿ ಯಾಕೋ ಅಂದರೆ ಕರೆಕ್ಟಾಗಿರ್ತಾನೆ. ಆ್ಯಂಡ್ ಅವ್ನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟು ಶೂಟಿಂಗಲ್ಲಿ ನಮ್ಮೆಲ್ಲರ್ಕಿಂತ. ಅವ್ನಿಗೆ ಒಂಚೂರು ಬಿಸಿಲಾದರೆ ಅವರು ಬಿಸಿಲಿದೆ ಅವ್ನು ರೆಸ್ಟ್ ಮಾಡಲಿ ಅಂತ AC ಹಾಕಿ ನೀಟಾಗಿ ಕಾರಲ್ಲಿ ಮಲಗಿಸ್ತಾರೆ. ಹೆಂಗೆ ಇವಾಗ ದೊಡ್ಡ ಫಿಲಮಲ್ಲಿ ಹೀರೋ ಬಂದ್ರ ಅಂತ ಹೆಂಗೆ ನಾ ಎಲ್ಲ ಆರ್ಟಿಸ್ಟ್ ಕಾಯ್ತಾರೆ, ಆ ಥರ ಬಂಟಿ ಬಂದ ಅಂತ ನಾವು ಕಾಯಬೇಕು. ಸೊ ಹೀಸ್ ದ ಸ್ಟಾರ್ ಆಫ್ ದ ಶೋ. ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಒಂದು ನನಗೆ ಖುಷಿಯಾಗಿದ್ದು ಪರ್ಸ್ನಲಿ ಏನಂದರೆ, ಏನು ಕ್ಲೀಶೇ ಇಲ್ಲ. ಇವಾಗ ನೋಡಿದ ತಕ್ಷಣ ಗೆಸ್ ಮಾಡಿಬಿಡ್ತಾರೆ, ಓಕೆ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ, ಅದು ಇರ್ಬೋದು ಇದಿರ್ಬೋದು ಅಂತ. ಆ ಥರ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮಿಕ್ಕಿದ್ದು ವರ್ಕ್ ಮಾತಾಡಲಿ, ಇನ್ನೂ ಟ್ರೈಲರ್ ಬರುತ್ತೆ, ಇನ್ನೊಂದು ಪೋಸ್ಟರ್ಸ್, ಎಲ್ಲದರಲ್ಲೂ ಆ ಯುನಿಕ್ನೆಸ್ ಕಾಣುತ್ತೆ. ಆ್ಯಂಡ್ ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೆಸೆನ್ಸ್ ನಮ್ಮ ಇಡೀ ಟೀಮ್ಗೆ ಒಂದು ದೊಡ್ಡ ಮೋಟಿವೇಶನ್ ಆ್ಯಂಡ್ ಸ್ಟ್ರೆಂತ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಸರ್, ಚಾಲೆಂಜ್ ಅಂತ ಇರಲಿಲ್ಲ, ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಆ ವೆದರು, ಲೊಕೇಶನ್ಗಳು, ಬೆಟ್ಟ ಗುಡ್ಡ ಹತ್ತಬೇಕಿತ್ತು, ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬ ಕಡೆ, ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಮೊದಲು ಬಂಟಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜು. ಯಾಕಂದರೆ ಟ್ರೈನರು ಹೇಳ್ಕೊಟ್ಟಿರ್ತಾರೆ, ನಮ್ಮ ಸ್ವಾಮಿಯವರು, ಅವರೆಲ್ಲ ಹೇಳ್ಕೊಟ್ರು ಇದೇ ಥರ ನಡ್ಕೊಬೇಕು. ಮೊದಲೇ ಅವ್ರು ಸೆಟ್ ಆಗೋಲ್ಲ, ಅದಕ್ಕೊಂದು ಸ್ವಲ್ಪ ಅವಕ್ಕೂ ಅಭ್ಯಾಸ ಆಗಬೇಕು. ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬ ಮಜಾ ಇತ್ತು. ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಪರ್ಫಾರ್ಮೆನ್ಸಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ, ನಿಜವಾಗ್ಲೂ ನಗು ಬಂದಿದೆ, ನಿಜವಾಗ್ಲೂ ಆ ಭಾವನೆ ಬಂದಿದೆ. ಅವನನ್ನು ನೋಡ್ತಾ ಆ್ಯಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷ್ನಲ್ ಔಟ್ಬರ್ಸ್ಟ್ ಆಗಿದೆ. ಸೊ ಅದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಸ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರೆಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಇನ್ನು ಮುಂದೆ ಆಗಲ್ಲ, ಮುಂಚೆ ಆಗಿಲ್ಲ, ಇನ್ನು ಮುಂದೆನೂ ಆಗಲ್ಲ, ಕ್ಷಮಿಸ್ಬಿಡಿ. ಆ್ಯಂಡ್ ನಾನು ಮತ್ತು ಗುಂಡ ಪಾರ್ಟ್ 2ಗೆ ರಘು ಅವ್ರು ನನ್ನ ಅಪ್ರೋಚ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ್ದೆ, ಆ್ಯಂಡ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪಾತ್ರ. ಆ್ಯಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕಥೆಲ್ಲ ಗಿರಿಕಥೆ ಮತ್ತು ತ್ರಿಬಲ್ ರೈಡಿಂಗ್ ಆ ಶೂಟಿಂಗ್ ಟೈಮ್ ನಡೀತಾ ಇತ್ತು, ಅದು ಮುಗ್ದಿತ್ತು ಆಲ್ಮೋಸ್ಟು. ಸೊ ಬೇಸಿಕ್ಲಿ ಫ್ಯಾಮ್ಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೆ. ಮಕ್ಕಳಿಗೆ ನನ್ನನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿದ್ರು. ಸೊ ಆ ಟೈಮಲ್ಲಿ ನಾನು ಮತ್ತು ಗುಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು. ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸುತ್ತೆ ಸಿನಿಮಾ. ನೀವು ನೋಡಿ ಹೇಳಬೇಕಾಗುತ್ತೆ ಮುಂದೆ. DOP ಅವರು, ತನ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ. ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಘು ಅವರು ಕೂಡ ತುಂಬ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಸೊ ನನಗೆ ಸೆಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಬಂಟಿ, ನಮ್ಮ ಗುಂಡ,
ತುಂಬ ಎಷ್ಟೇ ಇದು ಟಯರ್ಡ್ ಆಗಿದ್ರೂ ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾಯಿತ್ತು. ಅವನ ಜೊತೆ ಇದು ಟೈಮ್ ಕಳೆದಿರೋದೇ ಗೊತ್ತಾಗ್ತಾ ಇದ್ದಿಲ್ಲ. ಆ್ಯಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡೋದು. ಅವ್ರದ್ದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್. ಆ್ಯಂಡ್ ಅಷ್ಟೇ, ನಮ್ಮ ಟೀಸರ್ ನೋಡಿದ್ದೀರಾ, ನಾನು ನಿಮ್ಮ ಜೊತೆನೇ ನೋಡಿರೋದು. ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಆ್ಯಂಡ್ ಥ್ಯಾಂಕ್ ಯು. ನನ್ನ ಪಾತ್ರದ ಹೆಸರು ಇಂದು. ಏನು ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ದಿನ ಆಯ್ತಲ್ಲ. ತುಂಬ ಪ್ಯಾಂಪರ್ ಮಾಡಿರುವಂಥ ಹುಡುಗಿ ಒಬ್ಬಳು. ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ಊಟಿಯಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರದಲ್ಲಿ ಬರ್ತೀನಿ. ಆ್ಯಂಡ್ ಇನ್ನೆಷ್ಟು ಹೇಳ್ಬೋದು ಸರ್? ನಾಯಿ ಜೊತೆನಾ? ಇಡೀ ಸಿನಿಮಾ ನಾಯಿ ಮೇಲೆ ಹೋಗೋದ್ರಿಂದ ನಾನು ನಾಯಿ ಜೊತೆನೇ ಕಳೀತಾ ಇರ್ತೀನಿ. ಸೊ ಫುಲ್ ಥಿಂಗ್ ನಂದು ಪೋರ್ಷನ್ ಎಲ್ಲೆಲ್ಲಿದೆ ಅಲ್ಲಿ ನಾಯಿ ಇದ್ದೇ ಇದೆ. ಎಸ್, ಅದು ಗೊತ್ತಿಲ್ಲ, ನೀವು ನೋಡಿ ಹೇಳಬೇಕಾಗುತ್ತೆ. ಓಕೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ ಅದು ನಾನು ಹೇಳೋಕ್ಕಾಗಲ್ಲ ಸರ್ ಈಗ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ. ರಾಕೇಶ್ ಅಡಿ, ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಮತ್ತು ಗುಂಡ 2 ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ, ಶಿರ್ಡಿ ಸಾಯಿ ಬಾಬುನ ಹತ್ರ. ಯಾಕಂದರೆ ಬಾಬಾ ಅವರ ಭಕ್ತರೆ, ನಮ್ಮ ಪಾರ್ಟ್ 1ನ ನಿರ್ಮಾಪಕರು, ಪಾರ್ಟ್ 2ನ ನಿರ್ದೇಶಕರು. ಸೊ ಆ ಒಂದು ಭಕ್ತಿ, ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸನ್ ಬ್ರದರ್ಗೆ. ಸಿನಿಮಾ ಅಂದ್ರೇ ಅಷ್ಟು ಹುಚ್ಚು. ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ ಮಲ್ಕೊಂಡ ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ, ಇಲ್ಲ ಅಲ್ಲವೇ ಈ ಸಿನಿಮಾ ಈ ಶಾರ್ಟ್ ತೆಗಿ ಅಂತ ಏನೂ ಹೊಡೆದಿಲ್ಲ ನಮಗೆ. ಸೊ ಒಂದು ಒಳ್ಳೆಯ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಮ್ ಪಿಕ್ಚರ್ಸ್ಗೆ ಸಲ್ಲುತ್ತೆ. ನಿರ್ಮಾಪಕರಾದ ರಘುವಾಸನ್ ಅವ್ರಿಗಾಗಿರ್ಬೋದು, ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಅಂತ ಹೇಳ್ತೀವಿ, ಅವ್ರನ್ನ ವಿವೇಕಾನಂದ್ ಅಂತ ಕರಿತೀವಿ, ಅವ್ರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂಥ ಶರತ್ ಚಕ್ರವರ್ತಿ, ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್, ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ. ಇಡೀ ಕರ್ನಾಟಕದ ಜನತೆ ಅದನ್ನು ಹರಸಿ ಹಾರೈಸಿ ಒಪ್ಕೊಂಡ್ರು. ಅದೇ ರೀತಿಯಾಗಿ ಪಾರ್ಟ್ 2 ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು, ಇದನ್ನು ನಾವು ಒಂದು 4 ವರ್ಷದಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಪಾರ್ಟ್ 1ನಲ್ಲೂ ಇದೇ ವಿಷಯ ಮಾತಾಡಿದ್ವಿ. ತುಂಬ ಕಷ್ಟ. ಸೊ ಅದನ್ನು ಅನುಭವಿಸೋರ್ಗೆ ಇವಾಗ ಗೊತ್ತಿರುತ್ತೆ. ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ನಾಯಕಿಯರಿಗಾಗಿರ್ಬೋದು ಇಬ್ರಿಗೂ ಕೂಡ ಶುಭಾಶಯಗಳು, ಒಳ್ಳೆಯದಾಗಲಿ. ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ. ಪಾರ್ಟ್ 1 ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ 2ನೂ ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಆ ಒಂದು ಮನೋರಂಜನೆ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಕೂಡ ಚಿತ್ರ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಫ್ಲಾಶ್ ಬ್ಯಾಕಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾದ. ಗೊತ್ತಿಲ್ಲ ಅಣ್ಣ, ಸಿನಿಮಾ ನಾನೇ ನೋಡಬೇಕು. ಇಲ್ಲ ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ, ಖುಷಿ ಇರುತ್ತೆ ಬಳಸ್ಕೊಂಡ್ರು. ನಮ್ಮ ಸಿನಿಮಾ, ನಮ್ಮ ಟೀಮು. ಸೊ ಒಂದು ತಂಡ, ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ 2 ಆಗುತ್ತೆ ಅನ್ನೋದೇ ಒಂದು ಖುಷಿ.
ಯಾಕಂದರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ, ಹಾಗಾಗಿ ಒಂದು ಭಾಗ 2ನ್ನ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ವಿಷಯದಲ್ಲಿ ನೋಡಬೇಕು ಅಂತಂದರೆ ಪಾರ್ಟ್ 2 ಬರ್ತಿದೆ ಅನ್ನೋದು ಒಂದು ದೊಡ್ಡ ಖುಷಿ. ಸೊ ಅದರಲ್ಲಿ ನಮ್ಮನ್ನು ಹಾಕ್ಕೊಂಡಿರ್ತಾರೆ ಅಂತಂದರೆ ಸಿನಿಮಾದಲ್ಲಿ ಕೂತ್ಕೊಂಡಾಗ ನೋಡಿದಾಗ ಬಂದ್ಬಿಟ್ರೆ ನಮ್ಗೆ ಅಲ್ಲೊಂದು ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ. ರಗಣ ಹಾಕೊಂಡಿದ್ಯಾ ಅಂತ ನೋಡೋಣ. ಟೀಸರಲ್ಲಿ ನೀವು ಜಾಸ್ತಿ ಇದ್ರಿ. ನಾನು ನೋಡಲಿಲ್ಲ. ನಂದೇ ಜಾಸ್ತಿ ಇತ್ತಾ? ಆಯ್ತು, ಅದ್ರದ್ದು ಕೇಳಿ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆ ತಾಯಿಗಳಿಗೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ, ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ 1ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಅದು ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು. ನಾನು ಮತ್ತು ಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟ್ರಿಗೆ ನಾಯಿ ನನ್ನ ಮಗ ಅಂತ ಬೈಕೊಳ್ಳೋಂಥ ಕ್ಯಾರೆಕ್ಟರ್ ಅಂತ. ಪಾರ್ಟ್ 2ನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಸೊ ಫಸ್ಟ್ ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಸರು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು. ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೇರ್ಪೇಟೆ ಅವರು ಮುಖ್ಯ ಭೂಮಿಕೆಯಲ್ಲಿದ್ದರು. ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ. ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ, ನಾವು ಬೇರೆ ಎಲ್ಲಿ ಹೋದರೂ ಕೂಡ ನನಗೆ KGF ಅಲ್ಲಿ ಮಾಡಿದ್ದೀರಲ್ವ, KGF ಅಲ್ಲಿ ಮಾಡಿದ್ದೀರಲ್ವ ಅಂತಿರ್ತಾರೆ. ಅದೇ ಥರ ನಾನು ಮತ್ತು ಗುಂಡದಲ್ಲಿ ಮಾಡಿದ್ದೀರಲ್ವ, ನಾನು ಮತ್ತು ಗುಂಡದಲ್ಲಿ ಮಾಡಿದ್ದೀರಲ್ವ ಅಂತ ಮಕ್ಕಳು ಕೇಳೋರು ನನಗೆ, ತುಂಬ ಮಕ್ಕಳು. ಯಾಕಂದರೆ ಟಿ ವಿನಲ್ಲಿ ಪದೇ ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆಗೂ ತಲುಪಿರೋದ್ರಿಂದ ನಾನು ಮತ್ತು ಗುಂಡ ನೋಡಿದ್ದೀರಲ್ವ, ನಾನು ಮತ್ತು ಗುಂಡ ನೋಡಿದ್ದೀರಲ್ವ ಅಂತ ಕೇಳಿ ತುಂಬ ಇಷ್ಟಪಡೋರು. ನಾನು ಈ ಸಲ ಇದು ಶುರುವಾದಾಗ ಹೋದಾಗೆಲ್ಲ ಹೌದು ನಾನು ಮತ್ತು ಗುಂಡ 2 ಬರುತ್ತೆ ನೋಡಿ ಅಂದಾಗೆಲ್ಲ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗೆ ತೋರಿಸೋರು ಅಂದರೆ ನಿಜವಾಗ್ಲೂ ಖುಷಿ ಆಗೋದು. ಅಂದರೆ ಅಲ್ಲೊಂದು ನಂಬಿಕೆ ಬಂತು ನಮಗೆ, ಅಂದರೆ ಇದು ಪಾರ್ಟ್ 2 ಬಂದರೂ ಕೂಡ ಜನ ನೋಡುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು. ಹಾಗಾಗಿ ಇದು ಪಾರ್ಟ್ 2ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಪಾರ್ಟ್ 2ನಲ್ಲಿ ನಾನು ಮತ್ತು ನಮ್ಮ ಕಾಮಿಡಿ ಕಿಲಾಡಿ ಫೇಮ್ನ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದ್ದೀವಿ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸಾರು. ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ಪಾತ್ರನ ಅಂತ ಕೇಳ್ತಾರೆ. ಇಲ್ಲಿ ತುಂಬ ಎಮೋಷ್ನಲ್ ಟಚ್ ಇರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ನ ಗುರುತಿಸಿದ್ದಾರೆ. ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ, ಅಂದರೆ ನಮ್ಮ ಡಾಗ್. ಎಲ್ಲೋದ್ರೂ ಅದನ್ನು ಪ್ರೀತಿ, ಪ್ರಪಂಚದಾದ್ಯಂತ ಎಲ್ಲೋದ್ರೂ ಅದನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ, ಎಲ್ರಿಗೂ ಆಪ್ಟ್ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ಚು, ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟ್ರು ಕೂಡ ಎಮೋಷ್ನಲಿ ಟಚ್ ಆಯಿತು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿದೆ. ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ನಾನು ಇಡೀ ಸಿನಿಮಾ ನೋಡಿಲ್ಲ, ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವರ್ಕ್ ಆಗಿದೆ, ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ. ಈ ಪಾರ್ಟ್ 1 ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಹೋದ ಕಡೆ ಎಲ್ಲ, ಪಾರ್ಟ್ 1ನಲ್ಲಿ ನೀವು ಮಾಡಿದ್ದೀರಾ, ನಾನು ಮತ್ತು ಗುಂಡ ಇಷ್ಟ ಆಯಿತು, ನಾನು ಮತ್ತು ಗುಂಡ 2 ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇವಾಗ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಇದು ಬೆಳಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದ್ರಿಂದ ನನಗೂ ತುಂಬ ಖುಷಿ ಇದೆ. ಹಾಗೆ ರಾಕೇಶ್ ಮತ್ತು ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ. ಯಾಕಂದರೆ KRPT ಅವರು ಅಷ್ಟೇ ಆಪ್ತವಾಗಿದ್ದರು ಈ ಸಿನಿಮಾದಲ್ಲಿ ಫಸ್ಟ್ ಪಾರ್ಟಲ್ಲಿ. ಈ ಸಿನಿಮಾದಲ್ಲಿ ಅವರಿಬ್ಬರು ಇನ್ನೂ ಮುದ್ದಾಗಿ ಕಾಣೋದ್ರಿಂದ ಹೀರೋಯಿನ್ ಆಗಿ ಸೊ ಇನ್ನೇ ಆಪ್ಟ್ ಆಗುತ್ತೆ. ಅವ್ರ ಹೆಸರಲ್ಲೇ ಇದೆ ರಾ ಅಂತ, ರಾಕೇಶ ರಚನಾ ಅಂತೇಳಿ. ಹಾಗಾಗಿ ಜನ ಅವರು ಹೆಸರೇ ಕರೀತಾ ಇದ್ದಾರೆ. ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಜಿಜಿ ಅವರೇ. ಥ್ಯಾಂಕ್ ಯು. ಮಾಂತೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ, ನಾನು ಮತ್ತು ಗುಂಡ 2 ಬಗ್ಗೆ ನಿಮ್ಮ ಮಾತು. ಎಸ್, ಥ್ಯಾಂಕ್ ಯು ಮೇಡಮ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಶೈಲಜಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ. ಅಣ್ಣ ಸಕ್ಕತ್ತಾಗಿ ಮಾತಾಡ್ದೆ, ಚೆನ್ನಾಗಿ ಮಾತಾಡಿದೆ. ಇನ್ನಷ್ಟು ಮಾತಾಡೋಕ್ಕೆ ಬರಲ್ಲ, ಏನೋ ಟ್ರೈ ಮಾಡ್ತೀನಿ ಅಣ್ಣ. ಎಸ್, ನಾನು ಮತ್ತು ಗುಂಡ ಪಾರ್ಟ್ 1ನಲ್ಲಿ ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಪಾರ್ಟ್ 2 ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಜೊತೆಗೆ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿರೋದು. ಭಾಳ ಎಂಜಾಯ್ ಮಾಡಿದ್ದೀನಿ ಪಾತ್ರದ ಜೊತೆಗೆ. ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ. ರಾಕೇಶ್ ಅಡ್ಗೆ ಅವ್ರ ಜೊತೆ ಮೊದಲನೇ ಸಿನಿಮಾ, 2ನೇ ಸಿನಿಮಾ ಇವ್ರ ಜೊತೆಯಲ್ಲೇ ಮಾಡ್ತಾ ಇದ್ವಿ. ರಚನೆ ಅವ್ರ ಜೊತೆ ಇದು 2ನೇ ಸಿನಿಮಾ. ಲವ್ 360 ಒಟ್ಟಿಗೆ ಮಾಡಿದ್ವಿ ಮೇಡಮ್. ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮುದ್ದಾಗಿ. ನಿಮ್ಮಿಬ್ಬರಿಗಿಂತೂ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ. ಅವನಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಖಂಡಿತ ನಿಮಗೂ ಒಳ್ಳೆಯದಾಗಲಿ ಮಾಂತೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್.